ಫೇಸ್ಬುಕ್ ಇನ್ಸ್ಟಾಗ್ರಾಮ್ ತುಂಬಾ ಈ ಹುಡುಗಿಯದ್ದೇ ನ್ಯೂಸ್. ಸತ್ತಾಗ ಅತ್ರೆ ಏನು ಪ್ರಯೋಜನ? ಬದುಕಿದಾಗ ಕರ್ಕೊಂಡೋಗಿ ಮನೇಲಿ ಇಟ್ಕೊಂಡ್ರೆ ಮರ್ಯಾದೆ ಪ್ರಶ್ನೆ. ಸಂಬಂಧಿಕರು ಅಕ್ಕಪಕ್ಕದವರು ಹೀಯಾಳಿಸಿ ಮಾತಾಡ್ತಾರೆ ಅಂತ ಈಗ ಮಗಳೇ ಇಲ್ಲ. ಅಕ್ಕಪಕ್ಕದವರಾಗ್ಲಿ ಸಂಬಂಧಿಕರಾಗ್ಲಿ ಮಗಳು ಪ್ರಾಣನ ವಾಪಸ್ ತಂದ್ಕೊಡಲ್ಲ. 15 ವರ್ಷದಿಂದ ಕಿರುಕುಳ ಅಂತ ಹೆತ್ತವರೇ ಹೇಳ್ತಿದ್ದಾರೆ. ಆದ್ರೂ ಮತ್ತೆ ತಂದು ಹೇಗೆ ಬಿಟ್ರು? ಜೀವ ಹೋದ್ಮೇಲೆ ಮತ್ತೆ ಬರಲ್ಲ ಅಲ್ವಾ? ಹುಚ್ಚನ ಕೈಲಿ ಚಿನ್ನ ಕೊಟ್ರೆ ಅದರ ಬೆಲೆ ಹೇಗೆ ಗೊತ್ತಾಗಲ್ವೋ ಹಾಗೆ ಕೆಲವರಿಗೆ ಹೆಂಡತಿ ಬೆಲೆ ಗೊತ್ತಾಗೋದೇ ಇಲ್ಲ. ವಯಸ್ಸು 35-40 ದಾಟಿದ್ರು ಹೆಣ್ಣು ಸಿಗದೆ ಪರದಾಡ್ತಿರೋ ಗಂಡು ಮಕ್ಕಳು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಹೆಣ್ಣು ಕೊಟ್ರು ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲದವರು ಇನ್ನೊಂದು ಕಡೆ. ಒಂದು ನಿಜ ಏನಪ್ಪಾ ಅಂದ್ರೆ 40 ದಾಟಿದ್ರು ಹೆಣ್ಣು ಸಿಗದೆ ಅದೆಷ್ಟು ಗಂಡು ಮಕ್ಕಳು ಮದುವೆ ಆಗದೆ ಹಾಗೆ ಇದ್ದಾರೆ. ಒಂದು ಸತ್ಯ ಏನಂದ್ರೆ, ಚೆನ್ನಾಗಿ ನೋಡ್ಕೊಳ್ತೀವಿ ಅನ್ನುವರಿಗೆ ಹೆಣ್ಣು ಸಿಗಲ್ಲ, ಈ ತರ ಮಾಡೋರ್ಗೆ ಹೆಣ್ಣು ಸಿಗುತ್ತೆ. ಎಂತಹ ವಿಪರ್ಯಾಸ ಅಲ್ವಾ? ಅರ್ಧ ಕೆಜಿ ಚಿನ್ನ ಕೊಟ್ಟರು ಸಿಗಲಿಲ್ಲ ನೆಮ್ಮದಿ. ಮೈಸೂರಲ್ಲಿ ಎತ್ತವರ ಕಣ್ಣೀರ ಕಟ್ಟೆ ಹೊಡೆದ ದುರಂತ ಸಾವು. ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದ ಮಗಳು ಇವತ್ತು ಹೆಣವಾಗಿ ಮಲಗಿದ್ದಾಳೆ. ಮೊಮ್ಮಕ್ಕಳಿಗೆ ಇನ್ನು ಲೋಕದ ಜ್ಞಾನವೇ ತಿಳಿದಿಲ್ಲ. ಹೆತ್ತ ಕರುಳುಗಳಿಗೆ ಇವತ್ತು ಭೂಮಿಯೇ ಬಾಯ್ಬಿಟ್ಟಂತಾಗಿದೆ. ಒಂದು ಹೆಣ್ಣು ಮಗಳನ್ನ ಸಾಕಿ 100 ಕನಸುಗಳನ್ನ ಹೊತ್ತು ಮತ್ತೊಂದು ಮನೆಗೆ ಕಳುಹಿಸಿಕೊಡುವ ಹೆತ್ತವರ ಆರ್ತಾನವಿದು. 10 ಆಸೆಗಳೊಂದಿಗೆ ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದ ಮಗಳು ಗಂಡನ ಮನೆಯಲ್ಲಿ ದುರಂತ ಅಂತ್ಯ ಕಂಡಿರುವ ಕರುಣಾಜನಕ ಘಟನೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಡೆದಿದೆ. ನರಕವಾಗಿ ಬದಲಾದ 3 ಗಂಟಿನ ನಂಟು. ಹುಣಸೂರು ಪುರಸಭೆಯ ಮಾಜಿ ಅಧ್ಯಕ್ಷೆ ಗೀತಾ ನಿಂಗರಾಜು ದಂಪತಿಯ ಮಗಳು ಸಂಧ್ಯಾ ಇಬ್ಬರು ಮುದ್ದಾದ ಮಕ್ಕಳ ತಾಯಿ. ಇಡೀ ಕುಟುಂಬದ ಪಾಲಿನ ಪ್ರೀತಿಯ ಮಗಳಾಗಿದ್ದ ಸಂಧ್ಯಾ ಅವರ ಬದುಕು ಹೀಗೆ 3 ಗೇಣಿನ ಹಗ್ಗದಲ್ಲಿ ಕೊನೆಯಾಗುತ್ತೆ ಅಂತ ಯಾರೂ ಸಹ ಊಹಿಸಿರಲಿಲ್ಲ. ಕಳೆದ 2013ರಲ್ಲಿ ಮೈಸೂರಿನ ಅಕ್ಷಯ್ ಎಂಬುವರ ಜೊತೆ ಸಂಧ್ಯಾ ಅವರ ವಿವಾಹ ಅತ್ಯಂತ ಅದ್ದೂರಿಯಾಗಿ ನಡೆದಿತ್ತು. ಮಗಳ ಭವಿಷ್ಯ ಚೆನ್ನಾಗಿರಲಿ ಅಂತ ಹೆತ್ತವರು ಅರ್ಧ ಕೆಜಿ ಬಂಗಾರವನ್ನ ಕೊಟ್ಟು ಕೈ ತುಂಬ ಕಾಸು ಕೊಟ್ಟು ಮದುವೆ ಮಾಡಿಕೊಟ್ಟಿದ್ರು. ಆದರೆ ಇಷ್ಟೆಲ್ಲ ಕೊಟ್ಟರೂ ಆಕೆಗೆ ಗಂಡನ ಮನೆಯಲ್ಲಿ ನೆಮ್ಮದಿ ಮಾತ್ರ ಸಿಗ್ತಿರ್ಲಿಲ್ಲ. ಆರಂಭದಲ್ಲಿ ಚೆನ್ನಾಗಿಯೇ ಇದ್ದ ಸಂಧ್ಯಾ ಬದುಕು ದಿನ ಕಳೆದಂತೆ ನರಕವಾಗಿ ಮಾರ್ಪಟ್ಟಿತ್ತು ಅಂತಾರೆ ಆಕೆಯ ಕುಟುಂಬಸ್ಥರು. ಸಣ್ಣ ಸಣ್ಣ ವಿಷಯಕ್ಕೂ ಕಿರುಕುಳ. ತವರು ಮನೆ ಮರ್ಯಾದೆಗೆ ಹೆದರಿ ಸಹಿಸಿಕೊಂಡಿದ್ದಾಳೆ. ಮೃತಳ ದೊಡ್ಡಪ್ಪ ಕೃಷ್ಣೇಗೌಡ ಹಾಗೂ ತಾಯಿ ಗೀತಾ ಅವರು ಆರೋಪಿಸುವಂತೆ ಸಂಧ್ಯಾ ಸಾವಿಗೆ ಗಂಡ ಹಾಗೂ ಆತನ ಮನೆಯವರ ಕಿರುಕುಳವೇ ನೇರ ಕಾರಣ. ಕುಳಿತರು ತಪ್ಪು, ನಿಂತರು ತಪ್ಪು ಎನ್ನುವಂತೆ ಸಣ್ಣ ಪುಟ್ಟ ವಿಷಯಗಳಿಗೂ ಗಲಾಟೆ ತೆಗೆಯುತ್ತಿದ್ರಂತೆ. ಆದರೆ ತಾನು ತವರು ಮನೆಗೆ ವಾಪಸ್ ಹೋದರೆ ಎತ್ತವರ ಮರ್ಯಾದೆ ಎಲ್ಲಿ ಹರಾಜಾಗುತ್ತದೆಯೋ ಅನ್ನುವ ಅನಿವಾರ್ಯತೆಯಿಂದ ಅನುಭವಿಸುತ್ತಿದ್ದ ನರಕ ಯಾತನೆಯನ್ನ ಸಂಧ್ಯಾ ಅಲ್ಲಿಯೂ ನುಂಗಿಕೊಂಡಿದ್ದಾಳೆ. ನಿಮ್ಮ ಮಗಳು ನೇಣು ಹಾಕಿಕೊಂಡಿದ್ದಾಳೆ ಬನ್ನಿ. ಇದ್ದಕ್ಕಿದ್ದಂತೆ ಅತ್ತೆ ಮಾವನಿಗೆ ಫೋನ್ ಮಾಡಿದ ಅಳಿಮಯ್ಯ, ನಿಮ್ಮ ಮಗಳು ನೇಣು ಹಾಕಿಕೊಂಡಿದ್ದಾಳೆ ಬನ್ನಿ ಅಂತ ಶಾಕಿಂಗ್ ನ್ಯೂಸ್ ಕೊಟ್ಟಿದ್ದಾನೆ. ಗಾಬರಿಯಿಂದ ಓಡೋಡಿ ಬಂದ ಹೆತ್ತವರಿಗೆ ಅಲ್ಲಿ ಕಾಯುತ್ತಿದ್ದು ಘೋರ ದೃಶ್ಯ. ಮನೆಯ ಮಹಡಿ ಮೇಲೆ ಸಂಧ್ಯಾ ನೇಣು ಬಿಗಿದುಕೊಂಡ ಸ್ಥಿತಿಯಲ್ಲಿದ್ದರೆ ಪಕ್ಕದಲ್ಲಿ ಇದ್ದ ಇಬ್ಬರು ನಿಷ್ಕಲ್ಮಶ ಮಕ್ಕಳಿಗೆ ತಮ್ಮ ಅಮ್ಮನಿಗೆ ಏನಾಗಿದೆ ಎಂಬ ಅರಿವೇ ಇಲ್ಲದೆ ಸುಮ್ಮನೆ ಕುಳಿತಿದ್ರು. ಈ ದೃಶ್ಯ ಕಂಡು ಹೆತ್ತವರ ಕಣ್ಣೀರಿನ ಕಟ್ಟೆ ಹೊಡೆದಿದೆ. ನಮ್ಮ ಮಗಳು ಆತ್ಮಹತ್ಯೆ ಮಾಡಿಕೊಂಡಿಲ್ಲ, ಇವರೇ ಕೊಂದು ನೇಣು ಹಾಕಿದ್ದಾರೆ ಅಂತ ಸಂಧ್ಯಾ ತಾಯಿ ಗೀತಾ ಹಾಗೂ ಸಂಬಂಧಿಕರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಹೆಣ್ಣಿನ ಕಡೆಯವರು ಬರುತ್ತಿದ್ದಂತೆ ಹಳಿಯ ಅಕ್ಷಯ್ ಸ್ಥಳದಿಂದ ತಲೆಮರೆಸಿಕೊಂಡಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಸ್ಥಳದಲ್ಲಿ ಹೈಡ್ರಾಮಾ. ತನಿಖೆ ಆರಂಭಿಸಿದ ಪೊಲೀಸರು ಘಟನಾ ಸ್ಥಳಕ್ಕೆ ಪೊಲೀಸರು ಬರುತ್ತಿದ್ದಂತೆ ಮೃತರ ಕಡೆಯವರು ದೊಡ್ಡ ಮಟ್ಟದ ಆಕ್ರೋಶವನ್ನು ಹೊರಹಾಕಿದ್ರು. ಯಾವುದೇ ಕಾರಣಕ್ಕೂ ಹೆಣ ಮೇಲೆತ್ತಲು ಬಿಡೋದಿಲ್ಲ, ಮೊದಲು ಆರೋಪಿ ಅಕ್ಷಯನನ್ನ ನಮ್ಮ ವಶಕ್ಕೆ ನೀಡಿ ಅಂತ ಪಟ್ಟು ಹಿಡಿದ್ರು. ಆಕ್ರೋಶ ಉಲ್ಬಣಗೊಂಡಾಗ ಪೊಲೀಸರು ಎಲ್ಲರನ್ನ ಸಮಾಧಾನಪಡಿಸಿ ಸದ್ಯ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ಹಾಗಾಗಿರ್ಬೇಕು, ಹೀಗಿರಬೇಕು ಅಂತ 10 ಕನಸು ಕಂಡಿದ್ದ ಹೆಣ್ಣು ಮಗಳೊಬ್ಬಳ ಬಾಳು ಹೀಗೆ ದುರಂತವಾಗಿ ಕೊನೆಯಾಗಿದೆ. ಇದು ನಿಜಕ್ಕೂ ಕೌಟುಂಬಿಕ ಕಿರುಕುಳಕ್ಕೆ ಬೇಸತ್ತು ಮಾಡಿಕೊಂಡ ಆತ್ಮಹತ್ಯೆಯ ಅಥವಾ ಇದರ ಹಿಂದೆ ಬೇರೇನಾದರೂ ಕರಾಳ ಸತ್ಯವಿದೆಯಾ ಎಂಬುದು ಪೊಲೀಸರ ಸೂಕ್ತ ತನಿಖೆಯ ನಂತರವಷ್ಟೇ ಹೊರಬರಬೇಕಿದೆ. ಮೃತ ಸಂಧ್ಯಾ ಆತ್ಮಕ್ಕೆ ಶಾಂತಿ ಸಿಗಲಿ, ಆ ತಾಯಿ ಇಲ್ಲದ ಮಕ್ಕಳಿಗೆ ಈ ದುಃಖವನ್ನು ಭರಿಸುವ ಶಕ್ತಿಯನ್ನು ನೀಡಲಿ. ಶೀಘ್ರದಲ್ಲೇ
ನ್ಯಾಯ ಸಿಗಲಿ ಎಂಬುದೇ ಎಲ್ಲರ ಆಶಯ. ಆಡಂಬರವಾಗಿ ಮದುವೆ ಮಾಡಿಕೊಟ್ಟು ಅರ್ಧ ಕೆಜಿ ಚಿನ್ನ ಕೊಟ್ಟು ಜೊತೆಗೆ 15 ವರ್ಷ ಜೀವನವನ್ನ ಮಾಡಿ ಕೊನೆಗೆ ಕಟ್ಕೊಂಡಿರುವಂಥ ಹೆಂಡತಿಯನ್ನೇ ಕೊಲೆ ಮಾಡುವ ಮಟ್ಟಕ್ಕೆ ಬೆಳೀತಾರೆ ಈ ಥರ ಗಂಡಸರು ಅಂತಂದರೆ ಇಂಥವ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಈ ಹೆಣ್ಣಿಗೆ ಈ ಥರ ಪರಿಸ್ಥಿತಿ ತಂದಂತಹ ಗಂಡಸಿಗೆ ಯಾವ ಥರ ಶಿಕ್ಷೆ ಆಗಬೇಕು? ಮತ್ತು ಎಷ್ಟೊಂದು ಜನ 30-35 ಆದರೂ ಮದುವೆ ಆಗಿರೋದಿಲ್ಲ, ಎಷ್ಟು ಜನ ಪರದಾಡ್ತಿರ್ತಾರೆ ಅಲ್ವಾ? ಇಂಥ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು?